ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ದಿನ ಭವಿಷ್ಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫೆಬ್ರವರಿ 23/2/2025 ಭಾನುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಮೇಘಮಾಸ, ಉತ್ತರಾಯಣ ಕಾಲ, ಕೃಷ್ಣ ಪಕ್ಷ. ಇಂದಿನ ರಾಹುಕಾಲ 4:30ರಿಂದ 6 ಗಂಟೆವರೆಗೆ, ಗುಳಿಕ ಕಾಲ 3ರಿಂದ 4:30ರವರೆಗೆ, ಯಮಗಂಡ 12 ಗಂಟೆಯಿಂದ 1:30ರವರೆಗೆ, ತಿಥಿ ದಶಮಿ 1:55 ಮಧ್ಯಾಹ್ನದವರೆಗೂ, ನಂತರ ಏಕಾದಶಿ. ಶುಭ ಸಮಯ ಮಧ್ಯಾಹ್ನ 12:18ರಿಂದ 1:58ರವರೆಗೆ. ಈಗ 12 ರಾಶಿಯ ಶುಭ ಫಲದ ಬಗ್ಗೆ ತಿಳಿಯೋಣ. ಮೇಷರಾಶಿ. ಕುಜ ರಾಶಿಯಿಂದ 3ನೇ ಸ್ಥಾನದಲ್ಲಿ ಚಂದ್ರನನ್ನು ನೋಡುತ್ತಿರುವ ಕಾರಣ ಚಂದ್ರಮಂಗಲ ಯೋಗದೊಂದಿಗೆ ಮೇಷರಾಶಿಯವರು ಅತಿ ಹೆಚ್ಚಾಗಿ ಈ ದಿನ ಲಾಭವನ್ನು ಪಡೆಯಲಿದ್ದಾರೆ. ನಂತರ ವೃಷಭ ರಾಶಿ. ಆನಂದವಾದ ಜೀವನ. ಗ್ರಹಗಳ ಬದಲಾವಣೆಯಿಂದ ವೃಷಭ ರಾಶಿಗೆ ಈ ದಿನ ಆನಂದಮಯವಾದ ದಿನವಾಗಿ ಕಂಡುಬರುತ್ತದೆ. ಮಿಥುನ ರಾಶಿ. ರಾಶಿಯಿಂದ 11ನೇ ಮನೆಯಲ್ಲಿ ಬುಧನು ಸಂಚಾರವಾಗುತ್ತಿರುವ ಕಾರಣ ಲಾಭಾಧಿಪತಿಯಾಗಿ ಅವನು ಈ ದಿನ ಅತಿ ಹೆಚ್ಚಾದ ಲಾಭವನ್ನು ಕೊಡಲಿದ್ದಾನೆ. ಕಟಕ ರಾಶಿ. ಸ್ಪರ್ಧೆಯ ಮೂಲಕ ಇಂದಿನ ದಿನವನ್ನು ಅತಿ ಹೆಚ್ಚಾಗಿ ಅನುಭವಿಸುವ ಮೂಲಕ ಕಟಕ ರಾಶಿಯವರಿಗೆ ಸ್ಪರ್ಧಾತ್ಮಕ ದಿನವಾಗಿ ಇಂದು ಮಾರ್ಪಡುತ್ತದೆ. ಸಿಂಹರಾಶಿ. ಗ್ರಹಗಳ ಸಂಚಾರದಿಂದ ಜನರ ಬೆಂಬಲದೊಂದಿಗೆ ಕಾರ್ಯಜಯ ಮಾಡುವಂತಹ ದಿನವಾಗಿರುತ್ತದೆ. ನಂತರ ಕನ್ಯಾ ರಾಶಿ. ಈ ದಿನ ಕನ್ಯಾ ರಾಶಿಯವರು ಅತಿ ಹೆಚ್ಚಾಗಿ ಗಮನವಿಟ್ಟು ತನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಕಾರಣ ಗ್ರಹಗಳ ಸಂಚಾರದಿಂದ ಸ್ವಲ್ಪ ಮಟ್ಟಿಗೆ ಅತಿ ಹೆಚ್ಚು ಖರ್ಚು ಮಾಡುವಂತಹ ದಿನವಾಗಿರುತ್ತದೆ. ತುಲಾರಾಶಿ. ಆರ್ಥಿಕೆಯ ಮುನ್ನಡೆಯಿಂದ ಹಿಂದುಳಿದಿರುವಂಥ ತುಲಾರಾಶಿಯವರು ಈ ದಿನ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸುಧಾರಿಸುವಂತಹ ದಿನವಾಗಿರುತ್ತದೆ. ವೃಶ್ಚಿಕ ರಾಶಿ. ಭಕ್ತಿಯ ದಿನವಾದ ಇವತ್ತು ದೇವ ಮಾರ್ಗವನ್ನು ಅನುಸರಿಸಿ ತನ್ನ ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಮುಗಿಸುವ ಮೂಲಕ ಭಕ್ತಿಯಿಂದ ಆರಂಭಗೊಂಡು ಭಕ್ತಿಯಿಂದಲೇ ಮುಕ್ತಾಯವಾಗುತ್ತದೆ. ಧನುರಾಶಿ. ವಿದ್ಯಾರ್ಥಿಗಳಿಗೆ ಹೆಚ್ಚು ಲಾಭ ಹೊಂದಿರುವಂಥ ಈ ದಿನ ವಿದ್ಯಾರ್ಥಿಗಳು ತನ್ನ ಎಲ್ಲ ಕಾರ್ಯಗಳನ್ನು ಲಾಭದಿಂದ ಅನುಸರಿಸಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಹಾಗೂ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಅಂಕ ಪಡೆಯುವುದರ ಮೂಲಕ ತನ್ನ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಮಕರ ರಾಶಿ. ಕೀರ್ತಿಯ ಲಾಭವಿದೆ. ಈ ದಿನ ಗ್ರಹಗಳ ಸಂಚಾರ ಚೆನ್ನಾಗಿರುವ ಕಾರಣ ಕೀರ್ತಿ ಗೌರವದಿಂದ ಈ ದಿನ ಅನುಭವಿಸುತ್ತಾರೆ. ಕುಂಭರಾಶಿ. ಅನುಕೂಲಕರವಾದಂತಹ ಜೀವನವನ್ನು ಅನುಸರಿಸುವಂತಹ ದಿನವಾಗಿದ್ದು ಗ್ರಹಗಳ ಸಂಚಾರವು ನಿಮಗೆ ಅತಿ ಹೆಚ್ಚು ಲಾಭ ಕೊಡಲಿದೆ. ಮೀನರಾಶಿ. ಭಕ್ತಿ ಹೆಚ್ಚು. ಮೀನರಾಶಿಯವರಿಗೆ ಈ ದಿನ ಭಕ್ತಿ ಹೆಚ್ಚಾಗಿರುವ ಕಾರಣ ದೇವಸ್ಥಾನಗಳು ಹಾಗೂ ತನ್ನ ಸ್ವಂತ ಕಾರ್ಯಗಳಿಗೆ ದೇವರ ಒಂದು ಅನುಗ್ರಹದಿಂದ ತನ್ನೆಲ್ಲ ಕಾರ್ಯಗಳನ್ನು ಬಗೆಹರಿಯುತ್ತದೆ. ಈ 12 ರಾಶಿಗಳ ಮೂಲಕ ಈ ದಿನದ ಒಂದು ರಾಶಿಫಲವನ್ನು ನೋಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ರಾಶಿಫಲದ ಬಗ್ಗೆ ತಿಳಿಸಿಕೊಡುತ್ತೇನೆ. ನಮಸ್ತೆ. If you like the video, please like, share and subscribe the channel. Thank you.